ಇನ್ನು ನಿನ್ನೆ ಪಬ್ಲಿಕ್ ಟಿವಿ ಒಂದು ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಮನೆ ಕೆಲಸದಾಕಿಯ ಮೇಲೆ ಪೊಲೀಸರು ಹಲ್ಲೆ ಮಾಡಿದ್ದಾರೆ. ಅಂದರೆ ಏನೋ ಕಳ್ಳತನದ ಆರೋಪ ಆಕೆ ಮೇಲೆ ಇತ್ತು, ಸ್ಟೇಷನ್ಗೆ ಕರ್ಕೊಂಡು ಬಂದು ಹಲ್ಲೆ ಮಾಡಿದ್ದಾರೆ ಅಂತ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಪೊಲೀಸ್ ಕಾನ್ಸ್ಟೇಬಲ್ಗಳನ್ನ ಈಗ ಅಮಾನತು ಮಾಡಲಾಗಿದೆ. ಮೂವರು ಪೊಲೀಸ್ ಕಾನ್ಸ್ಟೇಬಲ್ಗಳಾದ ಸಂಜಯ್ ರಾಥೋಡ್, ಸಂತೋಷ್ ಕುಂದ್ರಿ ಮತ್ತು ಅರ್ಚನಾ ಮೂವರನ್ನು ಸಸ್ಪೆಂಡ್ ಮಾಡಲಾಗಿದೆ. ನಿನ್ನೆ ಆ್ಯಕ್ಚುಲಿ ಪೊಲೀಸ್ ಕಮಿಷನರ್ ಕೂಡ ಇದ್ರ ಬಗ್ಗೆ ಮಾತನಾಡಿದರು. ನಾನು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿಗೆ ಹಾಕಿದ್ದೀನಿ, ರಿಪೋರ್ಟ್ ಬಂದ ಮೇಲೆ ಕ್ರಮ ತಗೋತೀನಿ ಅಂತ ಮೂವರನ್ನು ಸಸ್ಪೆಂಡ್ ಮಾಡಿದ್ದಾರೆ. ಮನೆ ಕೆಲಸದಾಕಿ ಸುಂದರಿ ಬೇಬಿ ಆಕೆಯ ಮೇಲೆ ಕಳ್ಳತನ ಆರೋಪ ಇತ್ತು. ಈ ಸಂಬಂಧ NCR ಕೂಡ ದಾಖಲು ಮಾಡ್ಕೊಂಡಿದ್ರು ವರ್ತೂರು ಪೊಲೀಸರು. ಏನೋ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದು ಚೆನ್ನಾಗಿ ಹೊಡೆದ್ರು ಅಂತ ಆಕೆನೇ ಮಾಡಿದಂತಹ ಆರೋಪ. ಹಲ್ಲೆ ಪ್ರಕರಣ ಸಂಬಂಧ ಇಲಾಖಾ ತನಿಖೆಗೆ ಸೂಚನೆ ಕೊಡಲಾಗಿತ್ತು. ಇಲಾಖಾ ತನಿಖೆಯನ್ನು ಮಾರತ್ಹಳ್ಳಿ ACP ಅವರು ಮಾಡಿದ್ರು. ಮಾರತ್ಹಳ್ಳಿ ACP ಅವರು ವರದಿ ಕೊಟ್ಟ ನಂತರ ಹೌದು ಈ ರೀತಿ ಹಲ್ಲೆ ಮಾಡಿರೋದು ನಿಜ ಅಂತ ಗೊತ್ತಾದ ನಂತರ 3 ಪೊಲೀಸ್ ಕಾನ್ಸ್ಟೇಬಲ್ಗಳಾದ ಸಂಜಯ್ ರಾಥೋಡ್, ಸಂತೋಷ್ ಕುಂದ್ರಿ ಮತ್ತು ಅರ್ಚನಾ ಅನ್ನೋರನ್ನ ಈಗ ಸಸ್ಪೆಂಡ್ ಮಾಡಲಾಗಿದೆ. ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಆಗಬೇಕು, ಇನ್ನೂ ಕೂಡ ಕ್ರಮ ತಗೋತಾರೆ. ಆ್ಯಕ್ಚುಲಿ ಬರೀ ಸಸ್ಪೆನ್ಷನ್ಗೆ ಅಷ್ಟೇ ಸೀಮಿತವಾಗಿರಲ್ಲ ಇದು. ಮುಂದೆ ಏನು ಡಿಪಾರ್ಟ್ಮೆಂಟ್ ಅವ್ರು ಕ್ರಮ ತಗೋತಾರೆ ಅಂತಕ್ಕಂಥದ್ದನ್ನು ನೋಡಬೇಕು. ನಿನ್ನೆ ಪಬ್ಲಿಕ್ ಟಿವಿ ಸುದ್ದಿಯನ್ನು ಪ್ರಸಾರ ಮಾಡಿ ಪೊಲೀಸ್ ಕಮಿಷನರ್ ಗಮನವನ್ನು ಕೂಡ ಸೆಳೆಯಲಾಗಿತ್ತು. ಅಷ್ಟೇ ಅಲ್ಲ, ಹೋಮ್ ಮಿನಿಸ್ಟರ್ ತನಕ ಈ ವಿಚಾರ ಹೋಗಿತ್ತು. ಹೋಮ್ ಮಿನಿಸ್ಟರ್ ಕೂಡ ಇದಕ್ಕೆ ರಿಯಾಕ್ಟ್ ಮಾಡಿದರು. ನೋಡೋಣ ಏನಾಗಿದೆ ಅಂತ ಅಂದ್ಬಿಟ್ಟು ರಿಪೋರ್ಟ್ ತರಿಸ್ಕೋತೀನಿ ಅಂತ. ಕೊನೆಗೆ 3 ಪೊಲೀಸ್ ಕಾನ್ಸ್ಟೇಬಲ್ಗಳನ್ನು ಅಮಾನತು ಮಾಡಲಾಗಿದೆ.